ಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ದೇಶದ್ರೋಹಿ ಅನ್ನೋ ಪದ ಬಳಕೆ ಮಾಡಿದ್ದು ನಾನು ಅವರಿಗೆ ಕೇಳಕ್ಕೆ ಬಯಸ್ತೇನೆ. ಯಾಕೆ ಅವರು ದ್ರೋಹಿ ಆಗ್ತಾರೆ? 11ನೇ ಆರ್ಥಿಕ ಶಕ್ತಿಯಾಗಿದ್ದಂಥ ಭಾರತವನ್ನು 4ನೇ ಆರ್ಥಿಕ ಜಾಗತಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿದ್ದಕ್ಕೆ ಅವರು ದ್ರೋಹಿ ಆಗಬೇಕಾ? ಸೈನಿಕರಿಗೆ 1 ರ್ಯಾಂಕ್ 1 ಪೆನ್ಷನ್ ಕೊಟ್ಟಿದ್ದಕ್ಕೆ ಅವ್ರು ದ್ರೋಹಿ ಆಗಬೇಕಾ? ಶೌಚಾಲಯ ಇಲ್ಲದೆ ಇದ್ದವರಿಗೆ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದ ಕಾರಣಕ್ಕೆ ಅವರು ದ್ರೋಹಿ ಆಗಬೇಕಾ? ಆರ್ಟಿಕಲ್ 370 ತೆಗೆದು ಅಲ್ಲಿಯ ಮಕ್ಕಳು ಕೂಡ ಸ್ವಾತಂತ್ರ್ಯೋತ್ಸವದ ದಿನ, ಗಣರಾಜ್ಯೋತ್ಸವದ ದಿನ ತ್ರಿವರ್ಣ ಧ್ವಜವನ್ನು ಹಿಡಿದು ಪೆರೇಡ್ ಮಾಡುವಂತೆ, ವಂದೇ ಮಾತರಂ ಗೀತೆಯನ್ನು ಹೇಳುವಂತೆ ಮಾಡಿದ ಕಾರಣಕ್ಕೆ ಅವರು ದ್ರೋಹಿ ಆಗಬೇಕಾ? ಅಥವಾ ಟೆರರಿಸ್ಟ್ಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರು ದ್ರೋಹಿ ಆಗಬೇಕಾ? ಪಾಕಿಸ್ತಾನದ ವಾಯುನೆಲೆ ಒಳಗೆ ನುಗ್ಗಿ ಅಲ್ಲಿಯ ವಾಯುನೆಲೆಯನ್ನು ಬ್ಲಾಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಏನಾದರೂ ಸಂಕಟ ಕಾಂಗ್ರೆಸ್ನವರಿಗೆ ಸಂಕಟ ಏನಾದ್ರು ಬಂದಿದೆಯಾ? ಯಾಕೆ ಅವ್ರು ದ್ರೋಹಿ ಆಗಬೇಕು? ಅವರು ನಮ್ಮ ದೇಶದ ಗೌರವವನ್ನು ಜಾಗತಿಕವಾಗಿ ಹೆಚ್ಚು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಗೀರ್ ಅಹ್ಮದ್ ಥರದವರಿಗೆ ಸಂಕಟ ಇರ್ಬೋದು. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಯ್ತಲ್ಲ ಅನ್ನುವ ಸಂಕಟವೂ ಅವರಿಗೆ ಅದ್ರ ಜೊತೆಗೆ ಸೇರ್ಕೊಂಡಿರ್ಬೋದು. ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಜನರ ಹೃದಯ ಸಿಂಹಾಸನದಲ್ಲಿದ್ದಾರೆ. ಆ ಕಾರಣಕ್ಕೇ ಜನ NDAಯನ್ನು 3ನೇ ಬಾರಿಗೆ ಬಹುಮತದಲ್ಲಿ ಗೆಲ್ಲಿಸಿರೋದು. ಕಳೆದ ಲೋಕಸಭಾ ಚುನಾವಣೆವರೆಗೂ ಕಾಂಗ್ರೆಸ್ಸಿಗೆ ಅಧಿಕೃತ ವಿರೋಧ ಪಕ್ಷದ ನಾಯಕ ಸ್ಥಾನವೂ ಕೂಡ ಪಡೆಯುವಷ್ಟು ಮತ ಇರಲಿಲ್ಲ. ನಿಮಗೆ ಅರ್ಥ ಮಾಡ್ಕೊಳ್ಳಿ, ನೀವು ಈ ರೀತಿ ಮಾಡಿದ್ರೆ ನಿಮ್ಮ ಪಾಡು ಕೂಡ ಹಿಂದಿನ ಸ್ಥಿತಿಗೆ ಹೋಗಿ ತಲುಪುತ್ತೆ. ವಿರೋಧ ಪಕ್ಷದ ಅಧಿಕೃತ ನಾಯಕ ಸ್ಥಾನವೂ ಸಿಗಲಾರದ ಸ್ಥಿತಿಗೆ ಕರ್ನಾಟಕದಲ್ಲಿ ನೀವು ಬಂದು ತಲುಪ್ತೀರಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾಗಿಲ್ಲ. ಅಬ್ಕಾರಿ ಇಲಾಖೆ ಭ್ರಷ್ಟಾಚಾರಕ್ಕೂ ಕನ್ನಡಿ ಅವಶ್ಯಕತೆ ಇಲ್ಲ. ಕನ್ನಡಿಯಷ್ಟು ಸ್ಪಷ್ಟವಾಗಿಯೇ ಭ್ರಷ್ಟಾಚಾರದ ಸಾಕ್ಷಿ ಸಮೇತ ದಾಖಲೆಗಳನ್ನು ಕೊಟ್ಟರೂ ಕೂಡ, ಪೆನ್ ಡ್ರೈವ್ಗಳನ್ನು ಕೊಟ್ಟರೂ ಕೂಡ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳದೇ ಇರೋದನ್ನು ನೋಡಿದಾಗ ನನಗನ್ಸುತ್ತೆ ಅಬ್ಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಹುದೊಡ್ಡ ಪಾಲು ಅವರಿಗೂ ಕೂಡ ತಲುಪ್ತಾ ಇದೆಯೇನೋ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಆ ಕಾರಣಕ್ಕೇ ಅವರು ಭಯ ಬಿದ್ದಿದ್ದಾರೆ. ಒಬ್ಬ ತಮ್ಮಣ್ಣನವರು ಅಂತೇಳಿ ಒಬ್ಬ ಎಕ್ಸೈಸು ಡಿಪಾರ್ಟ್ಮೆಂಟ್ನಲ್ಲಿ DYSP, ಅವನು ಮೊನ್ನೆ ಟ್ರ್ಯಾಪ್ ಆದ. ಆ ಟ್ರ್ಯಾಪ್ ಆಗಿರೋದ್ರಲ್ಲಿ ನಮಗಿರೋ ಮಾಹಿತಿ ಏನು ಅಂದರೆ